ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿ ಆತಂಕಗೊಂಡಿದ್ದ ಜನರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಭೋರ್ಗರೆಯುವ ರಭಸದಲ್ಲೇ ಸ್ಟಾಪ್ ಲಾಗ್ ಅಳವಡಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ತಂಡ ಯಶಸ್ವಿಯಾಗಿದೆ. ಹಲವು ಅಡೆತಡೆಗಳ ಮಧ್ಯೆ ಶುಕ್ರವಾರ ಒಂದು ಸ್ಟಾಪ್ ಲಾಗ್ ಎಲಿಮೆಂಟ್ ಅಳವಡಿಸಲಾಗಿತ್ತು. ಶನಿವಾರ ಕಾರ್ಯಾಚರಣೆ ಮುಂದುವರಿಸಿದ ಕನ್ನಯ್ಯ ನಾಯ್ಡು ಟೀಮ್ 4 ಸ್ಟಾಪ್ ಲಾಗ್ ಗೇಟ್ ಅಳವಡಿಸುವಲ್ಲಿ ಸಫಲವಾಗಿದೆ. ಈ ಮೂಲಕ ಟಿಎಂಸಿ ಗಟ್ಟಲೆ ನೀರು ಪೋಲಾಗುವುದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ. ಕನ್ನಯ್ಯ ನಾಯ್ಡು ಅವರು ಅದಕ್ಕೆ ಏನೇನು ಮಾರ್ಗದರ್ಶನ ಕೊಟ್ಟರು. ಸೊ ನಮ್ಮ ಇಂಜಿನಿಯರ್ಸು, ಟಿಬಿ ಬೋರ್ಡ್ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಈಗ ನನಗೆ ಒಂದು 15 ನಿಮಿಷದಲ್ಲಿ ಫೈನಲ್ ವಿಡಿಯೋ ಕೂಡ ಕಳಿಸ್ಕೊಟ್ಟು ನನಗೆ ರಿಲೇ ಮಾಡಿ ತೋರಿಸಿದ್ರು. ಸೊ ನೀರು ಸದ್ಯಕ್ಕೆ ಸ್ಟಾಪೇಜ್ ಆಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, MD, ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಗಳು ಯಾರ್ಯಾರು ಅಲ್ಲಿ ಬೆಳಗ್ಗೆ ಸಾಯಂಕಾಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಸಣ್ಣ ಕಾರ್ಮಿಕರಾದಿಯಾಗಿ ಯಾವುದೇ ಸಣ್ಣ ಕೆಲಸದಲ್ಲೂ ಕೂಡ ಪಾಪ ಚೈನಿಂದ ಹಿಡಿದು ಚೈನ್ ಮಾಡೋರು, ಕ್ರೇನ್ ಅವರು ಎಲ್ಲರೂ ಕೂಡ ಇವತ್ತು ಹಗಲು ರಾತ್ರಿ ನಾನು ನೋಡಿದೆ, ಅವ್ರಿಗೆ ಹಗಲು ರಾತ್ರಿ ಇರಲಿಲ್ಲ, 24 hours ವರ್ಕ್ ಮಾಡಿ ಇದನ್ನ ರೆಸ್ಟೋರ್ ಮಾಡಿ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಇಡೀ ದೇಶ